ಒಂದು ಊರಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಒಂದು ದಿನ ಆ ಕಾಡಿಗೆ ಒಂದು ದೊಡ್ಡ ಸಿಂಹ ಬಂತು. ಆ ಸಿಂಹ ತುಂಬಾ ಕ್ರೂರವಾಗಿತ್ತು. ಅದು ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು. ಇದನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳು ತುಂಬಾ ಹೆದರಿಕೊಂಡವು. ಹೀಗೆ ಆದ್ರೆ ನಾವ್ಯಾರೂ ಉಳಿಯೋದಿಲ್ಲ ಎಂದು ಎಲ್ಲಾ ಪ್ರಾಣಿಗಳು ಸೇರಿ ಒಂದು ಸಭೆ ಮಾಡಿವೆ. ಒಂದು ದಿನ ಎಲ್ಲಾ ಪ್ರಾಣಿಗಳು ಸಿಂಹದ ಬಳಿ ಹೋದವು. ನೋಡು ಸಿಂಹ, ನೀನ್ ಬೇಟೆ ಆಡ್ಬೇಡ. ಪ್ರತಿದಿನ ನಾವೇ ಒಬ್ಬೊಬ್ಬ ಪ್ರಾಣಿಯನ್ನು ನಿನ್ನ ಆಹಾರಕ್ಕೆ ಕಳಿಸುತ್ತೇವೆ ಎಂದವು. ಸಿಂಹಕ್ಕೆ ಇದು ತುಂಬಾ ಇಷ್ಟವಾಯಿತು. ಆಹಾರ ಹುಡುಕೋ ಕೆಲ್ಸ ಕಡಿಮೆ ಆಯಿತು ಅಂತ ಅದು ಒಪ್ಪಿಕೊಂಡಿತು. ಹೀಗೆ ದಿನ ದಿನವೂ ಒಂದೊಂದು ಪ್ರಾಣಿ ಸಿಂಹದ ಬಳಿ ಹೋಗುತ್ತಿತ್ತು. ಇದನ್ನೆಲ್ಲ ನೋಡಿದ ಚಿಕ್ಕ ಮೊಲ ಹೇಳಿತು, ಹೀಗೆ ಆದ್ರೆ ನಾವ್ಯಾರೂ ಉಳಿಯೋದಿಲ್ಲ. ನನ್ನ ಬಳಿ ಒಂದು ಉಪಾಯ ಇದೆ. ಮಾರನೇ ದಿನ ಮೊಲ ಸಿಂಹದ ಬಳಿ ಹೋಯಿತು. ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಸಿಂಹಕ್ಕೆ ಕೋಪ ಬಂತು. ಸಿಂಹ ಕೋಪದಿಂದ, ನಿಲ್ಲು, ಯಾಕೆ ಇಷ್ಟು ತಡವಾಗಿ ಬಂದೆ ಎಂದು ಕೇಳಿತು. ಆಗ ಮೊಲ ಹೆದರದದೇ ಧೈರ್ಯವಾಗಿ ಹೇಳಿತು, ಕೋಪ ಬೇಡ ಸಿಂಹ, ಅದು ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದಿತ್ತು. ಈ ಕಾಡಿನ ರಾಜ ನಾನೇ ಅಂತ ಅದು ಹೇಳಿತು. ಇದನ್ನು ಕೇಳಿ ಸಿಂಹಕ್ಕೆ ತುಂಬಾ ಕೋಪ ಬಂತು. ಏನು, ಇನ್ನೊಂದು ಸಿಂಹನ? ಅದು ಎಲ್ಲಿದೆ ಎಂದು ಕೇಳಿತು. ಮೊಲ ಚಾಣಾಕ್ಷವಾಗಿ, ಬನ್ನಿ ನಿಮ್ಗೆ ತೋರಿಸ್ತೀನಿ ಎಂದು ಹೇಳಿತು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದುಕೊಂಡು ಹೋಯಿತು. ಅದು ಇದೇ ಬಾವಿಯಲ್ಲಿ ಇದೆ ಅಂತ ಮೊಲ ಹೇಳಿತು. ಸಿಂಹ ಬಾವಿಯೊಳಗೆ ಬಗ್ಗಿ ನೋಡಿತು. ಅಲ್ಲಿ ಅದಕ್ಕೆ ತನ್ನದೇ ಪ್ರತಿಬಿಂಬ ಕಂಡಿತು. ಇದು ನನ್ನ ಎದುರಾಳಿ ಸಿಂಹ ಅಂತ ಭಾವಿಸಿ ಸಿಂಹ ಜೋರಾಗಿ ಗರ್ಜಿಸಿತು. ಪ್ರತಿಬಿಂಬವು ಹಾಗೇ ಗರ್ಜಿಸಿತು. ಕೋಪಗೊಂಡ ಸಿಂಹ ಬಾವಿಗೆ ಜಿಗಿದು ಬಿತ್ತುವಷ್ಟೇ. ಸಿಂಹ ಮತ್ತೆ ಹೊರಗೆ ಬರಲಿಲ್ಲ. ಸಿಂಹ ಹೋದ ಮೇಲೆ ಕಾಡಿನ ಎಲ್ಲಾ ಪ್ರಾಣಿಗಳು ಖುಷಿ ಪಟ್ಟವು. ಕಾಡು ಮತ್ತೆ ಪ್ರಾಣಿಗಳ ಸಂತೋಷದಿಂದ ತುಂಬಿತು. ಕತೆ ಹೇಗಿತ್ತು? ಈ ಕಥೆಯಿಂದ ನಿಂಗೇನ್ ತಿಳಿತು? ತಾರಾ, ಕತೆ ತುಂಬಾ ಚೆನ್ನಾಗಿತ್ತು. ಶಕ್ತಿಗಿಂತ ಬುದ್ಧಿವಂತಿಕೆನೇ ಮೇಲು. ಮೊಲದ ಬುದ್ಧಿವಂತಿಕೆ ಕಾಡಿನ ರಾಜನನ್ನು ಸೋಲಿಸಿತು. ಸರಿಯಾಗಿ ಹೇಳಿದೆ. ಮಕ್ಕಳೇ, ನಿಮ್ಗೂ ಇಷ್ಟ ಆಯ್ತಾ? ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.